ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಬಿಜೆಪಿಯಿಂದ ಪ್ರತಿಭಟನೆ. ಕಾಂಗ್ರೆಸ್ ಶಾಸಕರು ಹಾಗೂ ಕಾರ್ಯಕರ್ತರ ಕಿರುಕುಳದಿಂದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಹಾಗೂ ಸಕಾರಣವಿಲ್ಲದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಸರ್ಕಾರ ಸುಳ್ಳು ಎಫ್ಐಆರ್ ದಾಖಲಿಸುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಹಿಂದಿನ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಂತಿಮಠ್, ಜಿಎನ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕೆನ್ನವರ್, ಉಪಾಧ್ಯಕ್ಷೆ ಶೋಭಾ ರಾವ್, ಡಾಕ್ಟರ್ ಎಂಎಸ್ ದಡ್ಡನ್ನವರ್, ಬಸವರಾಜ್ ಹುನಗುಂದ್, ಉಮೇಶ್ ಹಾಂಚಿನಾಳ್, ಶ್ರೀಧರ್ ನಾಗರಬೆಟ್ಟ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಗೌತಮಿ ನ್ಯೂಸ್ ಕರ್ನಾಟಕ, ಜಮಖಂಡಿ. ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಮತಕ್ಷೇತ್ರ ಬಾಗಲಕೋಟೆ ನಗರ ಮಂಡಲದ ವತಿಯಿಂದ ಇವತ್ತು ಕುಶಾಲನಗರದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿನ ಕುರಿತು ಹಾಗೂ ನಿರಂತರ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕುರಿತು ಪ್ರತಿಭಟನೆಗೆ ಆಗಮಿಸಿದ ನಮ್ಮೆಲ್ಲ ಪಕ್ಷದ ಹಿರಿಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸತ್ಯನಾರಾಯಣ ಹೇಮಾದ್ರಿ ಅವರು ಒಂದೆರಡು ಮಾತಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಘಟಕದ ಪರವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶಾಸಕರಾದಂಥ ಸನ್ಮಾನ್ಯ ವೀರಣ್ಣ ಚರಂತಿಮಠ್ ಅವರೇ, ಆದರಣೀಯ ಜಿಎನ್ ಪಾಟೀಲ್ ಅವರೇ, ಡಾಕ್ಟರ್ ದಡ್ಡಣ್ಣವರವರೇ ಮತ್ತು ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಪದಾಧಿಕಾರಿಗಳೇ, ಪಕ್ಷದ ಎಲ್ಲ ಏನು ಆ ಸೋಮಯ್ಯ ಅಂತಕ್ಕಂಥ ಒಬ್ಬ ನಮ್ಮ ಕೊಡಗು ಜಿಲ್ಲೆಯ ಕಾರ್ಯಕರ್ತರ ಮೇಲೆ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಹೊಸದ ಅಭಿಯಾನ ಮಾಡ್ತಾ ಇದೆ, ಅಧಿಕಾರಕ್ಕೆ ಬರ್ತಾ ಇದೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಒಂದು ಏನು ಒಂದು ಪೋಸ್ಟ್ ಹಾಕಿದ್ರೆ ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಾರೆ. ಅವ ಎಫ್ಐಆರ್ ಅವ್ರ ಮೇಲೆ ಎಫ್ಐಆರ್ ಮಾಡಿ ಜಾಮೀನು ಹೊರಗೆ ಕೂಡ ನಿರಂತರ ಅವರ ಅವನಿಗೆ ತೊಂದರೆ ಮಾಡಿದ್ದಾರೆ. ಇವತ್ತು ಶಾಸಕ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಯವರ ಚಿನ್ನಣ್ಣ ನೇರವಾಗಿ ಇದಕ್ಕೆ ಕಾರಣೀಭೂತರು ಅಂತೇಳಿ ಅವರು ಪೋಸ್ಟ್ ಹಾಕ್ತಾರೆ. ಇವತ್ತು ಪೊನ್ನಣ್ಣ ಹೇಳ್ತಾನ ವಾಟ್ಸಪ್ನ ಹಾಕ್ಯಾರ ಅಂತೇಳಿ ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಕೂಡ ಆ ಸನ್ಮಾನ ಅವರು ಕೂಡ ವಾಟ್ಸಪ್ನಲ್ಲಿ ಹಾಕಿರ್ತೀವಿ. ಅದೇ ವಾಟ್ಸಪ್ ಈಶ್ವರಪ್ಪನವರು ಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕಂತ ಇವತ್ತು ಪೊನ್ನಣ್ಣ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಿ, ಮುಂದಾಗಬೇಕು. ಈ ಒಂದು ಪರಿಗಣಿತ ಸರ್ಕಾರ ಕೊರಗಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಒಂದು ಪ್ರತಿಭಟನಾ ಸಭೆ ಹಮ್ಮಿಕೊಂಡಿದ್ದು, ಭಾರತೀಯ ಜನತಾ ಪಕ್ಷಕ್ಕೆ ಮುಂದೆ ರಾಜ್ಯ ಸರ್ಕಾರಕ್ಕೆ ಈ ಕಾರ್ಯಕರ್ತರ ಕೊಲೆಯನ್ನು ಮುಂದುವರಿಸಿಕೆ ಆದರೆ ಗಂಭೀರ ಪರಿಣಾಮ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡಬಯಸ್ತೇನೆ. ಸತ್ಯನಾರಾಯಣ ಹೇಮಾದ್ರಿ ಒಂದು ಹೊನ್ನಾಟ ಅಂತೇಳಿ ಶಾಸಕ, ಮಕ್ಕರ್ಗೌಡ, ಕಾಂಗ್ರೆಸ್ ಜಿಲ್ಲಾ ವಕ್ತಾರ ತನ್ವೀರ್ ಮೈನಾ ಇವರ ಯಾರ್ದಾಗ್ತ ಇಮಿಡಿಯೇಟ್ಲಿ ಅವರನ್ನ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು, ವಿಚಾರಣೆ ಒಳಪಡಿಸಬೇಕು. ಈ ರೀತಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಹೋದ್ರೆ ಜವಾಬ್ದಾರಿ ಯಾರು ಅಂತ. ಅದ್ರ ಜೊತೆಗೆ ಈಗಾಗಲೇ ಹಾಲು ಹೆಚ್ಚಾಯ್ತು, ಡಿಸೈಲ್ ಹೆಚ್ಚಾಯ್ತು, ಸ್ಟಾಂಪ್ ಹೆಚ್ಚಾಯಿತು, ಟ್ಯಾಕ್ಸ್ ಹೆಚ್ಚಾಯ್ತು, ಕರೆಂಟ್ ಬಿಲ್ ಹೆಚ್ಚಾದ್ರು, ಮತ್ತು ನೀರಿನ ದರ ಕೂಡ ಹೆಚ್ಚಾಗ್ತದೆ. ನೀರು ಅಂದ್ರೆ ಅವೇನು ಪುಕ್ಕಟ್ಟೆ ಕೊಟ್ಟು ಅಧಿಕಾರಕ್ಕೆ ಬಂದಾರ ಅದಕ್ಕೆಲ್ಲನೂ ಕೂಡ ಬಡ್ಡಿ ಸಮೇತ ಕಿತ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ನಡೆದೈತಿ. ಖಂಡಿಸಿ ನಾವು ಇವತ್ತು ಸಾಹಿತ್ಯ ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಎಲ್ಲರಾದರೂ ಕೂಡ ಇವತ್ತು ಅವರು ಒಂದು
ಖಾತೆ ಅನ್ನುವಂಥದ್ದು ಕುಸಿದು ಬಿದ್ದದ. ಇಲ್ಲೇ ಬಾಗಲಕೋಟೆಯಲ್ಲಿ ನೋಡಿ, ಯಾರು ಅಧಿಕಾರಿಗಳು ಬರ್ತಾರೋ ಯಾರು ಅಧಿಕಾರಿಗಳು ಹೋಗ್ತಾರೋ ಗೊತ್ತಾಗಲಿಲ್ಲ.